ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಪರಂಪರೆಯ ಶ್ರೇಷ್ಠ ಯತಿಗಳಿಗೆ ವಂದಿಸುತ್ತಾ ಹಾಗೂ ಪೇಡ್ತಿ ಅಘನಾಶಿನಿ ಕೊಳ್ಳ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಜನಪ್ರತಿನಿಧಿಗಳೇ ಹಾಗೂ ಈ ವಿನಾಶಕಾರಿ ನದಿ ತಿರುವುಗಳನ್ನು ವಿರೋಧಿಸಿ ನಿಮ್ಮ ಬದುಕನ ಹಕ್ಕನ್ನು ಒತ್ತಾಯಿಸಲು ವಿರೋಧಿಸಲು ಎಲ್ಲ ಕಡೆಯಿಂದ ಆಗಮಿಸಿದಂತಹ ಮಹನೀಯರೇ ಹಾಗೂ ಮಾತೆಯರೇ, ಇವತ್ತು ನಾವೆಲ್ಲ ಬೃಹತ್ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವುದು ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಸರ್ಕಾರ ಪ್ರಸ್ತಾಪಿಸಿರುವುದನ್ನು ಬಲವಾಗಿ ವಿರೋಧಿಸುವುದಕ್ಕಾಗಿ. ಇದು ಕೇವಲ ಈ ಯೋಜನೆಯ ವಿರುದ್ಧ ಮಾತ್ರವಲ್ಲ, ಇದು ನಮ್ಮ ನದಿಗಾಗಿ, ಪಶ್ಚಿಮ ಘಟ್ಟಕ್ಕಾಗಿ ಹಾಗೂ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಇದನ್ನು ವಿರೋಧಿಸಲೇಬೇಕಾಗಿದೆ. ನದಿ ತಿರುವು ಮಾಡುವುದು ಕೇವಲ ನದಿಯ ನೀರನ್ನು ಮಾತ್ರವಲ್ಲ, ನಮ್ಮ ಬದುಕನ್ನು ಸಹ ಅದು ತಿರುವಿ ಮುರುವಿ ಹಾಕಿ ಮಾಡುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ನಮಗೆ. ನದಿ ಅಂದರೆ ಕೇವಲ ನೀರಿನ ಹರಿವು ಎನ್ನುವಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಸಂಸ್ಕೃತಿ ಇದೆ, ಬದುಕು ಇದೆ, ಆಹಾರವಿದೆ, ಅದರಲ್ಲಿ ಉದ್ಯೋಗ ಇದೆ, ನಮ್ಮ ಜೀವನದ ನಾಡಿಯೂ ಕೂಡ ಅದು ಆಗಿದೆ. ಹಾಗಾಗಿ ಅದನ್ನು ನಾವು ಉಳಿಸ್ಕೊಳ್ಳಬೇಕು. ನದಿಗಳು ಕೇವಲ ನಮ್ಮ ಆಸ್ತಿ ಅಲ್ಲ, ಅವು ನಮ್ಮ ತಾಯಿಗೆ ಸಮಾನವಾಗಿರುವಂಥದ್ದು. ಅದನ್ನು ತಿರುಸಬಹುದೇ ಎಂಬುವಂಥ ವಿಚಾರವನ್ನು ಎಲ್ಲರೂ ಮಾಡಬೇಕಾಗಿದೆ. ಇವತ್ತಿನ ದಿವಸ ವಿಶೇಷವಾಗಿ ಸರ್ಕಾರದವರು ನಮ್ಮ ತಾಯಿಯನ್ನು ತಿರುಸಬಹುದೇ ಎಂಬ ವಿಚಾರವನ್ನು ಅವರು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ನದಿ ನೀರನ್ನು ಅದು ಹರಿಯುವಲ್ಲ, ಅದರ ಜೊತೆಯಲ್ಲಿ ಈ ಯೋಜನೆಯಿಂದ ಆಗಬಹುದಾದ ಎಲ್ಲ ರೀತಿಯ ತೊಂದರೆಗಳನ್ನು ಈಗಾಗಲೇ ವಿಜ್ಞಾನಿಗಳಿಂದ ಅಥವಾ ಗುರುಗಳು ಸಹ ಈ ಮೊದಲೇ ಹೇಳಿದ್ದಾರೆ, ಅವರಿಂದೆಲ್ಲ ತಿಳ್ಕೊಂಡಿದ್ದೀರಿ ನೀವು. ಅದರ ಜೊತೆಯಲ್ಲಿ ನಾವು ಮತ್ತೆ ಅದನ್ನು ವಿಚಾರವನ್ನು ಮತ್ತೆ ಪ್ರಸ್ತಾವವನ್ನು ಮಾಡೋದಿಲ್ಲ. ಪ್ರಗತಿ ಅಂದರೆ ಏನು ಅಂತ ಕೇಳಿದರೆ, ನಾವು ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಒಳ್ಳೆಯ ಉದ್ದೇಶವಾಗಿರಬೇಕು ಪ್ರಗತಿ ಅಂತ ಹೇಳಿದ್ರೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಇನ್ನೊಬ್ಬರ ಬದುಕಿಗೆ ತೊಂದರೆಯನ್ನ ನೀಡದೆ ಯಾವುದನ್ನ ಮಾಡ್ತೇವೆಯೋ ಅದು ಪ್ರಗತಿ ಅಂತ ಅನಿಸ್ಕೊಳ್ತದೆ. ಅದರನ್ನ ಮಾಡುವ ಮೊದಲು ಏನ್ ಮಾಡಬೇಕು ಅಂದರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇರಬಹುದು, ಅದರನ್ನ ಮಾಡುವ ಮೊದಲು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಅಲ್ಲಿಯ ಸ್ಥಳೀಯರೊಂದಿಗೆ ಮೊದಲು ವಿಚಾರ ವಿನಿಮಯವನ್ನ ಮಾಡಿಕೊಳ್ಬೇಕು. ಅದರ ಸಾಧಕ ಬಾಧಕಗಳನ್ನೆಲ್ಲ ವಿಚಾರವನ್ನ ಮಾಡಬೇಕು. ಅದರಿಂದ ಯಾರಿಗಾದರೂ ತೊಂದರೆ ಆಗ್ತದೆಯೋ, ಯಾರಿಗಾದರೂ ಹಾನಿ ಆಗ್ತದೆಯೋ, ಯಾವ ರೀತಿಯ ತೊಂದರೆ ಉಂಟಾಗ್ತದೆ ಎಂಬುದನ್ನೆಲ್ಲ ಅವರು ವಿಚಾರವನ್ನ ಮಾಡಿಕೊಳ್ಬೇಕಾಗ್ತದೆ. ಹಾಗಾದಾಗ ಮಾತ್ರ ಅದು ಪ್ರಗತಿ ಅಂತ ಅನಿಸ್ಕೊಳ್ತದೆ. ಅದರನ್ನ ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿ ಅದರಿಂದ ಒಳ್ಳೇದಾಗ್ತದೆ ಎನ್ನುವಂಥದ್ದನ್ನು ಇಟ್ಟುಕೊಂಡು ಅದರನ್ನ ಪ್ರಸ್ತಾವನೆಯನ್ನು ಮಾಡಿದ್ರೆ ಅಥವಾ ಅದನ್ನ ಜನರಿಗೆ ಕೊಟ್ಟರೆ ಅದರಿಂದ ಒಳ್ಳೆಯದು ಎನ್ನುವಂತಹದ್ದು ಆಗ್ತದೆ. ನದಿ ತಿರುವು ಯೋಜನೆ ಎನ್ನುವಂತಹದ್ದು ಅಭಿವೃದ್ಧಿ ಎಂದು ಕರೆಯುತ್ತಾರೆ ಅವರು. ಅಂದ್ರೆ ಹೇಳ್ಬೋದು, ಸರ್ಕಾರದವರು ಮಾಡುವಂತಹದ್ದು ಏನಂದ್ರೆ ಇದರನ್ನ ಅಭಿವೃದ್ಧಿ ಎಂಬುದಾಗಿ ಅವರು ಕರೀತಾರೆ. ನಾವು ಕೇಳಬೇಕಾಗಿದೆ, ಇದರಿಂದ ಅಭಿವೃದ್ಧಿ ಅಂದ್ರೆ ಈ ನದಿ ನೀರನ್ನ ತಿರುಗಿಸುವುದರಿಂದ ಅರಣ್ಯದ ಹಾನಿ ಅರಣ್ಯ ನಾಶ ಎನ್ನುವಂತಹದ್ದು ಆಗ್ತದೆ. ಅರಣ್ಯ ನಾಶವೇ ಅಭಿವೃದ್ಧಿಯೇ ಎಂಬಂತಹ ಪ್ರಶ್ನೆಯನ್ನ ಕೇಳಬೇಕು. ಅದರ ಜೊತೆಯಲ್ಲಿ ನಾವು ಕೇಳಬೇಕಾಗಿರುವಂತಹದ್ದು ಪಶ್ಚಿಮ ಘಟ್ಟ ಎನ್ನುವಂತಹದ್ದು. ಅರಣ್ಯ ಪ್ರದೇಶದ ನಾಶವಾದಾಗ ಪಶ್ಚಿಮ ಘಟ್ಟ ಮುಖ್ಯವಾಗಿರುವಂತಹದ್ದು. ನಾವು ಈ ಭಾಗದಲ್ಲಿ ಇರುವಂತಹದ್ದು ಪಶ್ಚಿಮ ಘಟ್ಟದಲ್ಲಿ ದೇಶಕ್ಕೆ ಉಸಿರಾಡ್ಲಿಕ್ಕೆ ಏನು ಗಾಳಿ ಬೇಕು ಅದರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದು ಕೊಡ್ತಾ ಇರುವಂತಹದ್ದು. ಆ ಪಶ್ಚಿಮ ಘಟ್ಟಕ್ಕೆ ಗಾಯ ಆಯಿತು ಅಂತಾದ್ರೆ, ಅದರುಗಳಿಗೆ ತೊಂದರೆ ಆಯಿತು ಅಂತಾದ್ರೆ ಅದರ ಒಂದು ನೋವನ್ನ ಇಡೀ ದೇಶವೇ ಅನುಭವಿಸುವಂತಹ ಪರಿಸ್ಥಿತಿ ಎನ್ನುವಂತಹದ್ದು ಬರುತ್ತದೆ. ಹಾಗಾಗಿ ನಾವೇನ್ ಮಾಡಬೇಕು, ಅದರನ್ನ ವಿರೋಧವನ್ನ ಮಾಡಬೇಕಾಗಿದೆ. ಜನರ ಬದುಕನ್ನ ಕಸಿದುಕೊಳ್ಳುವುದೇ ಒಂದು ಪ್ರಗತಿಯೇ ಎನ್ನುವಂತಹದ್ದನ್ನು ನಾವು ಕೇಳಬೇಕಾಗಿದೆ. ಎರಡನೇದಾಗಿ ಯಾಕೆಂತ ಕೇಳಿದ್ರೆ, ಈ ಯೋಜನೆಯನ್ನ
ಮಾಡಿದ್ರೆ ಜನರ ಜೀವನಕ್ಕೆ ತೊಂದರೆ ಎನ್ನುವಂತಹದ್ದು ಆಗ್ತದೆ. ಅನೇಕ ಕುಟುಂಬಗಳು ಬೀದಿಗೆ ಬರ್ತಾವೆ. ಹಾಗಾಗಿ ಇದರನ್ನ ಬದುಕನ್ನ ಕಸಿದುಕೊಳ್ಳುವುದೇ ಅಭಿವೃದ್ಧಿಯೇ ಎಂಬಂತಹ ಪ್ರಶ್ನೆಯನ್ನ ಕೇಳಬೇಕು. ಅದರ ಜೊತೆಯಲ್ಲಿ ನಾವು ಈ ನೀರನ್ನ ಬೇರೆ ಕಡೆಗೆ ಒಯ್ಯುವಂತಹದ್ದು, ಭವಿಷ್ಯದ ನೀರನ್ನ ಹಿಂದೆ ಖಾಲಿ ಮಾಡುವುದೇ ಒಂದು ಪ್ರಗತಿ ಎಂಬಂತಹ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಬೇಕಾಗ್ತದೆ ಅವರಿಗೆ. ಇದು ಅಭಿವೃದ್ಧಿ ಅಲ್ಲ, ಇದು ಒಂದು ಪರಿಸರದ ಮೇಲಿನ ಹಿಂಸಾಚಾರ. ಇದು ಇವತ್ತು ಏನ್ ಮಾಡ್ತಾರೆ ಅಂದ್ರೆ, ಈ ಯೋಜನೆಯನ್ನ ಮಾಡೋದ್ರಿಂದ ಕಾಡನ್ನ ಕಡಿತಾರೆ. ಈ ಕಾಡು ಕಡದಾದ ನಂತರ ಮುಂದಿನ ದಿವಸ ಏನಾಗ್ತದೆ ಅಂದ್ರೆ ಅಲ್ಲಿ ಭೂಕುಸಿತ ಎನ್ನುವಂತಹದ್ದು ಉಂಟಾಗ್ತದೆ. ಅದರ ನಂತರದಲ್ಲಿ ಏನಾಯ್ತು, ಒಂದೊಂದು ಅನೇಕ ವರ್ಷಗಳ ಕಾಲದ ನಂತರದಲ್ಲಿ ಇದು ಏನಾಗ್ತದೆ ಅಂದ್ರೆ ಒಂದು ಬರ ಎನ್ನುವಂತಹದ್ದು ಬರ್ಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವು ಈ ರೀತಿಯಾದ ಒಂದು ಸರಣಿ ಪರಿಣಾಮ ಎನ್ನುವಂತಹದ್ದು ಇದರಲ್ಲಿ ಇದೆ. ಪ್ರಸ್ತುತದಲ್ಲಿ ಹವಾಮಾನ ಒಂದು ಪ್ರಭಾವ ಯಾವ ರೀತಿಯಾಗಿದೆ ಅಂತ ಕೇಳಿದ್ರೆ, ಬದಲಾವಣೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಒಂದು ವರ್ಷ ಅತಿಯಾಗಿ ಮಳೆ ಬೀಳುತ್ತದೆ, ಒಂದು ವರ್ಷ ಅನಾವೃಷ್ಟಿ ಆಗ್ತದೆ, ಒಂದು ವರ್ಷ ಅತಿಯಾಗಿ ಬಿಸಿಲು ಬೀಳುತ್ತದೆ. ಈ ರೀತಿಯಾದಂತಹ ಬದಲಾವಣೆಯ ಸಂಕಷ್ಟದಲ್ಲಿ ನಾವಿರುವಾಗ ನಮ್ಮ ನದಿಯನ್ನ ಬೇರೆ ಕಡೆಗೆ ತಗೊಂಡು ಹೋದಾಗ ಇನ್ನ ಏನಾಗ್ತದೆ ಅಂತ ಕೇಳಿದ್ರೆ, ಇಲ್ಲೂ ನೀರು ಇರುವುದಿಲ್ಲ, ಅಲ್ಲೂ ನೀರು ಹೋಗಿ ಮುಟ್ಟುವುದಿಲ್ಲ ಎನ್ನುವಂತಹ ಪರಿಸ್ಥಿತಿ ಬರ್ತದೆ. ಹಾಗಾದಾಗ ಏನಾಗ್ತದೆ ಅಂತ ಕೇಳಿದ್ರೆ, ನೀರಿಗಾಗಿ ಹಾಹಾಕಾರ ಹೇಳುತ್ತದೆ. ಮುಂದೊಂದು ದಿವಸ ನಾವು ಕೂಡ ಈಗ ಹೇಗೆ ಬಯಲು ಸೀಮೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಬರ್ತಿದ್ಯೋ, ಅವರು ಹೇಗೆ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೋ, ಅದೇ ರೀತಿಯಾಗಿ ನಾವು ಕೂಡ ಪ್ರತಿಭಟನೆಯನ್ನು ನೀರಿಗಾಗಿ ಮಾಡುವ ಸಂದರ್ಭ ಎನ್ನುವಂತಹದ್ದು ಬರ್ತದೆ. ಹಾಗಾಗಿ ನಾವು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಇದರನ್ನೆಲ್ಲ ವಿಚಾರವನ್ನ ಮಾಡ್ಕೊಳ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಹೇಳುವುದೇನು ಅಂತ ಕೇಳಿದ್ರೆ, ಈ ರೀತಿಯಾದ ಸಮಸ್ಯೆಗಳೆಲ್ಲ ಬರ್ತವೆ. ಹಾಗಾಗಿ ಈ ಬೆಂಕಿಗೆ ತುಪ್ಪವನ್ನ ಹಾಕುವ ಕೆಲಸವನ್ನ ನೀವ್ಯಾರು ಮಾಡಬೇಡಿ. ಅದನ್ನ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ವ್ಯತಿರಿಕ್ತವಾದ ಒಂದು ಪರಿಣಾಮ ಎನ್ನುವಂತಹದ್ದು ಅದರಿಂದ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಅವಕಾಶವನ್ನ ಕೊಡಬಾರದು. ಎಷ್ಟು ಸಾಧ್ಯವೋ ಅಷ್ಟು ಹೇಗೆ ಏನಂದ್ರೆ, ನಮಗೆ ಯಾವುದು ಬೇಕೋ ಈ ಪ್ರದೇಶದ ಜನಗರಿಗೆ ಅಭಿವೃದ್ಧಿಯನ್ನ ಮಾಡಿಕೊಳ್ಬೇಕಾದ್ರೆ ಮುಖ್ಯವಾಗಿ ಯಾವ ಯಾವ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಕೊಟ್ರೆ ಈ ಪ್ರದೇಶ ಎನ್ನುವಂತಹದ್ದು ಅಭಿವೃದ್ಧಿ ಆಗ್ತದೆ. ಮನುಷ್ಯರಿಗೆ ನಮ್ಗೆ ಏನಾಗಿದೆ ಅಂತ ಕೇಳಿದ್ರೆ, ಭಯ ಎನ್ನುವಂತಹದ್ದು ಇದೆ. ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಮುಳುಗಿ ಹೋಗ್ತದೆಯೋ ಏನೋ ಎನ್ನುವಂತ ಆತಂಕ ಎನ್ನುವಂತಹದ್ದು ನಮ್ಮಲ್ಲಿದೆ. ಮತ್ತೊಂದು ಏನು ಅಂದ್ರೆ, ಈ ರೀತಿಯಾಗಿ ನಮ್ಮ ಒಂದು ಸಾಂಸ್ಕೃತಿಕ ಒಂದು ಅಭಿವೃದ್ಧಿಯನ್ನು ಒಂದು ಸಾಂಸ್ಕೃತಿಕ ಪರಂಪರೆಗೂ ಹೊಡೆತ ಎನ್ನುವಂತಹದ್ದು ಬೀಳುತ್ತದೆ. ನಾವು ಇಲ್ಲಿಂದ ಬಿಟ್ಟು ಬೇರೆ ಭಾಗಕ್ಕೆ ಹೋಗುವ ಪರಿಸ್ಥಿತಿ ಬಂದಾಗ ಅಲ್ಲಿಯ ಒಂದು ಇದಕ್ಕೆ ಹೊಂದಿಕೊಳ್ಳುವಂತ ಪರಿಸ್ಥಿತಿ ಆಗೋದಿಲ್ಲ ನಮ್ಮ ಹತ್ರ. ನಾವು ಇಲ್ಲಿಂದ ನಮಗೇನಂದ್ರೆ, ಈ ಸ್ವರ್ಗದಂತಹ ಪ್ರದೇಶದಲ್ಲಿ ನಾವೆಲ್ಲರೂ ಇದ್ದೇವೆ, ಮಲೆನಾಡಿನಲ್ಲಿ. ಇಲ್ಲಿರುವಂತವ್ರನ್ನ ನಾವು ಬಯಲು ಸೀಮೆಗೋ ಅಥವಾ ಬೇರೆ ಪ್ರದೇಶಗಳಿಗೋ ಕಳಿಸ್ಕೊಟ್ಟಾಗ ಏನಾಗ್ತದೆ ಅಂದ್ರೆ, ಅವರಿಗೆ ಅಲ್ಲಿ ಹೋಗಿ ಜೀವನ ಮಾಡುವಂತಹ ಒಂದು ವ್ಯವಸ್ಥೆಗೆ ಹೊಂದಿಕೊಳ್ಳುವ ಒಂದು ಪರಿಣಾಮ ಎನ್ನುವಂಥದ್ದು, ಪ್ರಭಾವ ಎನ್ನುವಂಥದ್ದು ಆಗ್ಲಿಕ್ಕಿಲ್ಲ, ಅವರ ಜೀವನ ವ್ಯವಸ್ಥೆಯಲ್ಲಿ ಆಗ್ತದೆ. ಹಾಗಾಗಿ ಈ ರೀತಿಯಾದ ಅನೇಕ ಕಾರಣಗಳು ನಮಗೆ ಗೊತ್ತಾಗ್ತದೆ. ಇದರಿಂದ ಈ ನದಿ ತಿರುವಿನಿಂದ ಅನೇಕ ನಾವು ಇಲ್ಲಿಂದ ಹೊರ ಬೇರೆ ಕಡೆ ಹೋಗುವಂತಹದ್ದು ಇರ್ಬೋದು, ಅಥವಾ ಆ ಪರಿಸ್ಥಿತಿಗಳೆಲ್ಲ ಬರುವಂತಹ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ನಾವು ಈ ರೀತಿಯಾದ ಎಲ್ಲ ಕಾರಣಗಳಿಂದ ನಾವು ಅದರನ್ನ ವಿರೋಧಿಸಬೇಕಾಗಿದೆ. ಮತ್ತೆ ಈ ಯೋಜನೆ ಎನ್ನುವಂತಹದ್ದು ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಎಲ್ಲಾ ಪ್ರದೇಶಗಳು ಕೂಡ ಆಗ್ತಾ ಇದೆ. ಈ ಪರಿಸರದ ಒಂದು ಪಶ್ಚಿಮ ಘಟ್ಟ ಎನ್ನುವಂತಹದ್ದು ಹಾನಿಗೆ ಒಳಗಾಗ್ತಾ ಇದೆ. ಅದರ ಜೊತೆಯಲ್ಲಿ ಅತ್ಯಂತ ಮಹತ್ವವಾದ ಪ್ರಾಕೃತಿಕ ಸಂಪತ್ತು ಎನ್ನುವಂತಹದ್ದು ಹಾನಿಗೊಳಗಾಗ್ತದೆ. ಜನಸಂಪತ್ತು ಹಾನಿಗೊಳಗಾಗ್ತದೆ. ಸಾಂಸ್ಕೃತಿಕ ಪರಂಪರೆಗೆ ಹೊಡೆತ ಬೀಳುತ್ತದೆ. ಅಪರೂಪದ ಮರಗಳು, ಇಲ್ಲಿ ವಿಶೇಷವಾಗಿ ಒಂದಂಕಿಯ ಮರ ಇರಬಹುದು ಅಥವಾ ರಾಮಪತ್ರೆಯ ಜಡ್ಡಿ ಅಂತ ಇರ್ಬೋದು, ಅವುಗಳಿಗೆ ಹೊಡೆತ ಎನ್ನುವಂತಹದ್ದು ಆಗ್ತದೆ. 300ಕ್ಕೂ ಹೆಚ್ಚು ಮರಗಳು ಇಲ್ಲಿ ಇದ್ದಾವೆ ಎನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಅವುಗಳಿಗೆಲ್ಲ ಒಂದು ಸಮಸ್ಯೆ ಎನ್ನುವಂತಹದ್ದು ಬರ್ತದೆ. ನೀರಿನ ಇಲ್ಲ ಅಂತಾದ್ರೆ ಅವುಗಳೆಲ್ಲ ಸಮಸ್ಯೆ, ಹೆಚ್ಚಾದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ ಎನ್ನುವಂತಹದ್ದು ಆಗ್ತದೆ. ವಿಶೇಷವಾಗಿ ಮೃಗ ಪಕ್ಷಿಗಳಿಗೆ ತೊಂದರೆ ಎನ್ನುವಂತಹದ್ದು ಆಗ್ತದೆ. ಜೀವ ವೈವಿಧ್ಯಗಳಿಗೆ ವಿಶೇಷವಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಅಂತಹ ಒಂದು ಪ್ರಭೇದದ ಜೀವಿಗಳಿದ್ದಾವೆ, ಅವುಗಳಿಗೆಲ್ಲ ಒಂದು ತೊಂದರೆ ಎನ್ನುವಂತಹದ್ದು ಆಗ್ತದೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ, ಈ ಪ್ರದೇಶ ಎನ್ನುವಂತಹದ್ದು ದೇವ ನಿರ್ಮಿತವಾದದ್ದು ಎಂಬುದರಲ್ಲಿ ಸಂಶಯವಿಲ್ಲ. ಇದೆಲ್ಲ ನೋಡಿದಾಗ ನಾವು ದೇವ ನಿರ್ಮಿತವಾದದ್ದು ಎನ್ನುವುದರಲ್ಲಿ ಸಂಶಯವಿಲ್ಲ, ಅಥವಾ ಸುಂದರವಾದ ಪ್ರಕೃತಿಯ ಒಂದು ನಿಯಮ ಎನ್ನುವಂತಹದ್ದು ವರದಾನ ಎನ್ನುವಂತಹದ್ರಲ್ಲಿ ಹೇಳಬಹುದು ನಾವು. ಅದಲ್ಲದೆ ಈ ಪ್ರದೇಶದಲ್ಲಿ ಎಲ್ಲಾ ಮತಪಂಥಗಳಿಗೂ ಸೇರಿದ ಮಠ ಮಂದಿರಗಳಿವೆ, ಅಥವಾ ಅವುಗಳಿಗೆ ವಿಶೇಷವಾದ ಪಾರಂಪರಿಕ ತಾಣಗಳಿವೆ. ಅವುಗಳಿಗೆಲ್ಲ ಒಂದು ಹೊಡೆತ ಎನ್ನುವಂತಹದ್ದು ಬರ್ತದೆ, ತೊಂದರೆ ಎನ್ನುವಂತಹದ್ದು ಆಗ್ತದೆ.
ಹಾಗಾಗಿ ಅದರ ಜೊತೆಯಲ್ಲಿ ನಾವು ನೋಡುವಂತದ್ದು ಇರುವುದ್ರೆ ಸಹಸ್ರಾರು ವರ್ಷಗಳಿಂದ ಇಲ್ಲಿ ಜೀವನವನ್ನ ಕಟ್ಟಿಕೊಂಡವರಿದ್ದಾರೆ, ಕೃಷಿಯನ್ನ ಮಾಡ್ತಾ ಬಂದವರಿದ್ದಾರೆ, ಅವರಿಗೆಲ್ಲ ತೊಂದರೆ ಎನ್ನುವಂತಹದ್ದು ಆಗ್ತದೆ. ಅದರಾಗಿ ನಾವು ಈ ಪುಣ್ಯ ಭೂಮಿಯನ್ನ ನಾವು ಮುಳುಗಿಸಿ ಇನ್ನೊಂದು ಪ್ರದೇಶಕ್ಕೆ ಒಳಿತನ್ನ ಮಾಡುತ್ತೇವೆ ಎನ್ನುವಂತಹದ್ದು ಕೂಡ ಒಂದು ಪ್ರಕೃತಿಗೆ ವಿರುದ್ಧವಾದ ಪ್ರಯತ್ನ ಆಗಿದೆ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಇದರನ್ನ ನಾವೆಲ್ಲರೂ ಸಹ ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕು, ವಿರೋಧಿಸಬೇಕು ಎಂಬುದು. ನಾವು ಕೇಳ್ತೇವೆ, ನಮಗೆ ಎಲ್ಲದರಲ್ಲಿಗಿಂತ ದೊಡ್ಡದು ಯಾವುದು ಅಂತ ಕೇಳಿದ್ರೆ ನಮ್ಮ ಹುಟ್ಟೂರು, ಅದರ ಜೊತೆಗೆ ತನ್ನ ಪರಂಪರೆ ಎಂಬುದನ್ನ ಉಳಿಸಿಕೊಳ್ಳಬೇಕು ನಾವು. ಅದಕ್ಕಾಗಿ ನಾವೆಲ್ಲ ಹೋರಾಟವನ್ನ ಮಾಡಲೇಬೇಕಾಗಿದೆ. ಎಂತಹ ತ್ಯಾಗಕ್ಕಾದ್ರೂ ನಾವು ಸಿದ್ಧವಾಗಬೇಕಾಗಿದೆ. ನಮಗೆ ಭಯ ಎನ್ನುವಂತಹದ್ದು ಆಗ್ತಾ ಇರುತ್ತೆ. ಅಷ್ಟು ವರ್ಷಕ್ಕೆ ಇದು ಬರ್ತಾ ಇದೆಯಪ್ಪ, ಒಂದು 10 ವರ್ಷಕ್ಕೋ 20 ವರ್ಷಕ್ಕೋ ಹಿಂದೆ ಗುರುಗಳು ಪಾದಯಾತ್ರೆ ಮಾಡಿದ್ರು, ಹಿಂದೆ ಬಂದಾಗ ಅದು ನಿಲ್ಲಿತು, ಈಗ ಮತ್ತೆ ಬಂದಿದೆ. ಈಗ ಒಂದಷ್ಟು ಹೋರಾಟವನ್ನ ಮಾಡಿ ನಿಲ್ಲಿಸೋದು, ಮತ್ತೆ ಮುಂದೊಂದು ಸ್ವಲ್ಪ ದಿವಸಕ್ಕೆ ಮತ್ತೆ ಬರ್ತದೆ. ಅದು ಹೀಗೆ ಭೂತ ಪ್ರಕಾರವಾಗಿ ಬರ್ತಾನೆ ಇರ್ತದೆ, ಒಂದರಿಂದ ಒಂದು ಬರ್ತಾನೆ ಇರ್ತದೆ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಇದು ನಿಲ್ಲುವವರೆಗೂ ನಾವು ಹೋರಾಟವನ್ನ ಮಾಡಲೇಬೇಕಾಗಿದೆ. ಅಂದ್ರೆ ನಾವು ಹೇಗೆ ಅಂದ್ರೆ ಕೇಳಿದ್ರೆ ಎಂಥ ಪರಿಸ್ಥಿತಿಗೆ ಬಂದು ನಾವು ನಿಂತ್ಕೊಂಡಿದ್ದೇವೆ ಅಂದ್ರೆ, ಒಂದು ಸರ್ವಜ್ಞನ ವಚನ ಒಂದು ಇದೆ, ಅಡಿಯ ಮುಂದಿಡೆ ಸ್ವರ್ಗ ಎಂಬುದಾಗಿ, ಅಡಿಯ ಹಿಂದಿಡೆ ನರಕ, ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ನಾವು ಈ ಹೋರಾಟವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ, ನಾವು ಹೋರಾಟವನ್ನ ಮಾಡದೆ ಹೋದರೆ ಈ ಸ್ವರ್ಗ ಸದೃಶವಾದ ಈ ಭೂಮಿಯನ್ನ ನಾವು ಕಳ್ಕೊಳ್ತೇವೆ, ಬೇರೆ ಯಾವುದೋ ನರಕ ಸದೃಶವಾದ ಜೀವನಕ್ಕೆ ನಾವು ಹೋಗಿ ಸೇರ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಹೋರಾಟವನ್ನ ಯಜ್ಞದ ರೂಪದಲ್ಲಿ, ಯಾಗದ ರೂಪದಲ್ಲಿ ನಾವು ಮಾಡಬೇಕಾಗಿದೆ. ಅದನ್ನ ಮಾಡಿದಾಗ ಮಾತ್ರ ನಮಗೆ ಸ್ವರ್ಗದ ಸದೃಶವಾದ ಈ ಭೂಮಿ ಎನ್ನುವಂತಹದ್ದು ಉಳ್ಕೊಳ್ಳಿಕ್ ಸಾಧ್ಯವಾಗ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಹಿಂದೆ ನಮ್ಮ ಪೂರ್ವಜರೆಲ್ಲ ಬದುಕಿ ಬಾಳಿದಂತಹ ಜೀವನ, ಅದರ ಜೊತೆಯಲ್ಲಿ ನಾವು ಬದುಕುತ್ತಿರುವಂತಹ ಈ ಪ್ರದೇಶ, ನಮ್ಮ ಮುನಿಯವರು ಬೇಕಾದಂತಹ ಈ ಬೇಡತಿ ಅಘನಾಶಿನಿ ಪ್ರದೇಶದ ಎಲ್ಲಾ ಜನರು ಕೂಡ ಈ ನಮ್ಮ ಪ್ರದೇಶದ ಉಳಿವಿಗಾಗಿ ಕೊನೆಯವರೆಗೂ ಕೆಚ್ಚದೆಯ ಹೋರಾಟವನ್ನ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಇಂತಹ ಪರಿಸರಕ್ಕೆ ಮಾರಕವಾದ, ಪರಿಸರಕ್ಕೆ ಬೇಡವಾದ, ನಮ್ಮ ಈ ಉತ್ತರ ಕನ್ನಡಕ್ಕೆ ಮಾರಕವಾದ ಯಾವ್ಯಾವ ಯೋಜನೆಗಳಿದ್ದಾವೋ ಅವೆಲ್ಲವನ್ನು ಸಹ ಖಂಡತುಂಡವಾಗಿ, ನಮಗೆ ಬೇಡವೇ ಬೇಡ ಇಂತಹ ಯೋಜನೆಗಳು, ನಮಗೆ ಅಭಿವೃದ್ಧಿಗೆ ಯಾವ ಯೋಜನೆಗಳು ಬೇಕೋ ಅದರನ್ನ ಮಾತ್ರ ಕೊಟ್ಟರೆ ನಮಗೆ ಸಾಕು. ಈ ರೀತಿಯಾಗಿ ನಮ್ಮನ್ನ ಒಕ್ಕಲೆಬ್ಬಿಸುವಂತಹ ಯಾವ್ಯಾವ ಯೋಜನೆಗಳಿದ್ದಾವೋ ಅದ್ಯಾವುದು ಕೂಡ ನಮಗೆ ಬೇಡವೇ ಬೇಡ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ, ನಾವು ಕುಡಿಯುವಂತಹ ನೀರು ಬೇಡತಿ ಅಘನಾಶಿನಿಯದ್ದು, ನಾವು ತಿನ್ನುವ ಅನ್ನ ಇಲ್ಲಿನ ಮಣ್ಣು ಮತ್ತು ನೀರಿನದು, ನಾವು ಉಸಿರಾಡುವ ಗಾಳಿ ಸುತ್ತಮುತ್ತಲಿನ ಅರಣ್ಯ ಸಂಪತ್ತಿನದು. ಹಾಗಾಗಿ ನಾವೆಲ್ಲರೂ ಬದುಕಿದರೆ ಈ ಪ್ರದೇಶದಲ್ಲೇ ಬದುಕ್ತೇವೆ, ಈ ಪ್ರದೇಶ ಇಲ್ಲ ಅಂತಾದ್ರೆ ಈ ಪ್ರದೇಶದಲ್ಲೇ ಮಡಿಯುತ್ತೇವೆ ಎಂಬಂತಹ ಒಂದು ಇದರನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಎಂಬಂತಹದ್ದು ನಮ್ಮ ಘೋಷಣೆ ಆಗಬೇಕು. ನಾವು ಇವತ್ತು ಬಂದಿದ್ದೇವೆ, ಇಲ್ಲಿ ಗುರುಗಳೆಲ್ಲ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ, ಇಲ್ಲಿ ಕೇಳ್ಕೊಂಡು ಹೋದ್ರೆ ಮುಗೀತು ಎನ್ನುವಂತಹದ್ದು ಇಲ್ಲ. ಇವತ್ತಿನ ದಿವಸ ಆರಂಭ ಆಗ್ತದೆ, ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಹೋಗ್ಲೇಬೇಕಾಗಿದೆ. ಅಂತಹ ಹೋರಾಟವನ್ನ ಗುರುಗಳ ಒಂದು ನೇತೃತ್ವದಲ್ಲಿ ನೀವೆಲ್ಲರೂ ಸಹ ಮಾಡೋಣ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮಿ ಕಾರ್ಯದಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಘೋಷಣೆಯನ್ನ ನಾವೆಲ್ಲ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಗುರುಗಳು ಯಾವ ರೀತಿಯಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತಾರೋ ಆ ದಿಶೆಯಲ್ಲಿ ನಾವೆಲ್ಲರೂ ಹೋಗೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣವಿರಾಮವನ್ನ ಇಡ್ತಾ ಇದ್ದೇವೆ. ಹರ ನಮ ಪಾರ್ವತಿ ಪತಯೇ, ಹರ ಹರ ಮಹಾದೇವ. ಪ್ರಣಾಮಗಳು.